ಸಂಕೀರ್ತನ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವಂಥ ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ಭಾಷಣ ಮಾಡಿದಂಥ ಪ್ರಮುಖರಾಗಿರುವಂಥ ಲೋಹಿತ್ ಅರಸ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಯಾತ್ರೆಯಲ್ಲಿ ಸಾಕಷ್ಟು ಜನ ಸೇರಿದ್ರು, ಸಂಕಲ್ಪ ಕೂಡ ಮಾಡಿದ್ರಿ. ತಾವು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಸೇರಿ ಈ ಸಮಿತಿಯವರು ಅಥವಾ ಜಾಗರಣ ವೇದಿಕೆ ಇರ್ಬೋದು ಅಥವಾ ಹಿಂದೂ ಪರ ಕಾರ್ಯಕರ್ತರಿರ್ಬೋದು, ಈ ಕಾರ್ಯಕ್ರಮದ ನೇತೃತ್ವ ಆಂಜನೇಯನೇ ನಡೆಸ್ತಾನಂತ ಹೇಳಿ ನಾವು ನಂಬಿ ಈ ಕಾರ್ಯಕ್ರಮ ನಾವು ನಡೆಸೋದು. ಅವನ ಕೃಪೆಯಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಜನಜಾಗೃತಿ ಆಗ್ತಾನೇ ಬರ್ತಿದೆ. ನಾವು ಶಾಂತಿಯುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಹಿಂದೂ ಸಮಾಜದ ತಾಳ್ಮೆ ಅದರ ಪರೀಕ್ಷೆ ಅಂತ್ಯಕ್ಕೆ ಬರ್ತಿದೆ. ನಾವು ಕೇಳಿಕೊಳ್ಳೋದು ಶಾಂತಿಯುತವಾಗಿ. ಮೊನ್ನೆನೂ ಕೂಡ ಶೃಂಗೇರಿ ಜಗದ್ಗುರುಗಳು ಡೆಲ್ಲಿಲಿ ಹೇಳಿದ್ದಾರೆ, ಕಾಶಿ ಮಥುರಾ ಶಾರದಾ ಪೀಠ ಇವನ್ನೆಲ್ಲ ಎಲ್ಲಿ ಕಣ್ಣಿಗೆ ಕಾಣುತ್ತೆ ಅಂಥವನ್ನ ನಮಗೆ ಬಿಟ್ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಕಣ್ಣಿಗೆ ಕಾಣುವಂಥ ಯಾವ್ದು ಸ್ಪಷ್ಟವಾಗಿದೆ ಅಂಥ ಜಾಗಗಳು ನಮ್ದು ಯಾವುದಿದೆ ನಮ್ಗೆ ಕೊಟ್ಬಿಡಿ. ನಾವೆಲ್ಲ ಮಸೀದಿ ಒಳಗೆ ಲಿಂಗ ಹುಡ್ಕಕ್ಕೆ ಹೋಗಲ್ಲ. ಯಾವ ಮಸೀದಿಲಿ ಯಾವ ದೇವರಿದೆ ಅಂತ ಅವರಿಗೆ ಗೊತ್ತಿದೆ. ನಮ್ಮದನ್ನು ನಮ್ಗೆ ಕೊಡಿ. ನಾವೆಲ್ಲ ಮಸೀದಿ ಪರ ನಾವು ಬರೋದಿಲ್ಲ. ಇದಂತೂ ಸ್ಪಷ್ಟವಾಗಿ ಹನುಮಾನ್ ಮಂದಿರವೇ ಶ್ರೀರಂಗಪಟ್ಟಣದಲ್ಲಿರುವಂಥದ್ದು. ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ಹನುಮಾನ್ ಮಂದಿರ. ನಮಗೆ ಅವರೇ ಒಪ್ಪಿಸಿದರೆ ಪುನರ್ ನಿರ್ಮಾಣ ನಾವು ಮಾಡ್ತೀವಿ. ಇಲ್ಲ ಎಲ್ಲವೂ ಮಾರ್ಗಗಳು ನಮಗೆ ಆಪ್ಷನ್ಸ್ ಇದೆ ತೊಗೊಳ್ಳೋಕ್ಕೆ. ನಾವು ತೊಗೊಂಡು ಯಾವ ಮಾರ್ಗ ನಾವು ಹೇಳೋದಿಲ್ಲ, ಅದು ಹಿಂದೂ ಸಮಾಜ ತೀರ್ಮಾನ ಮಾಡುತ್ತೆ. ಇಲ್ಲಿ ಹನುಮಾನ್ ಭಕ್ತರು ತೀರ್ಮಾನ ಮಾಡ್ತಾರೆ. ತಾಳ್ಮೆ. ಈಗ ರಾಮನ ಮಂದಿರಕ್ಕೆ 500 ವರ್ಷ ಆಯಿತು. ಈಗ ಅಲ್ಲಿ ಮುಗಿದಿದೆ. ಇನ್ನೇನು ಇದು ಶುರು ಆಗುತ್ತೆ. ಇನ್ನು ಜಾಸ್ತಿ ಕಾಲ ನಾವು ತಾಳ್ಮೆಯಿಂದ ಕಾಯೋದಕ್ಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕಾನೂನು ಮೂಲಕನೇ. ಡಿಸೆಂಬರ್ 6 ನೆಪಕಿದೆ ಅಲ್ವಾ, ಫಸ್ಟ್ ಏನಾಯ್ತಂತ. ಅದಾದಮೇಲೆ ಕಾನೂನು ಹೋರಾಟ ಆಯಿತು, ಆಮೇಲೆ ಮಂದಿರ ಕಟ್ಟಿದ್ದು. ಸೊ ತಾಳ್ಮೆ ಹಿಂದೂ ಸಮಾಜಕ್ಕೆ ಅವರು ಪೇಷನ್ಸ್ನ ಟ್ರೈ ಮಾಡೋದು ಬೇಡ. ಮರ್ಯಾದೆಯಿಂದ ಕೊಟ್ಟರೆ ತುಂಬ ಖುಷಿ. ನಮಗೆ ಸ್ವಾಗತ ಮಾಡ್ತೀವಿ. ನಾವೇನು ಯಾರ ವಿರೋಧಿ ಅಲ್ಲ. ಜಿಹಾದ್ನ ಮಾತ್ರ ನಾವು ಖಂಡಿಸೋದು, ಮುಸ್ಲಿಂ ವಿರೋಧಿಗಳು ನಾವಲ್ಲ. ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ವಿವಾದ ಆಯಿತು, ಬಾನು ಮುಷ್ತಾಕ್ ಬರಬೇಕೋ ಬೇಡವೋ ಅಂತ. ಹಿಂದೂ ಸಮಾಜ ಅದನ್ನು ಖಂಡಿಸ್ತು. ಯಾಕೆಂದರೆ ಅವರು ಭುವನೇಶ್ವರಿ ತಾಯಿಗೆ ಏನೋ ಹೇಳಿದ್ರು ಅಂತ ಹೇಳಿ ಖಂಡಿಸಿತ್ತು. ಪಾಪ ಬಾನು ಮುಷ್ತಾಕ್ ಅವರು ಬಂದರು, ತುಂಬ ಗೌರವದಿಂದ ಅವರು ನಡ್ಕೊಂಡ್ರು. ತಾಯಿ ಚಾಮುಂಡೇಶ್ವರಿಗೆ ಹೊಗಳಿದ್ರು. ಅವತ್ತು ಒಂದು ಕವಿತೆ ಬರೆದ್ರು, ಇದೆಲ್ಲ ಬರೆದ್ರು. ಸೊ ಆ ರೀತಿ ಎಲ್ಲ ಈಗ ಅವರು ತಿಳ್ಕೊಂಡಿದ್ದಾರೆ. ಚಾಮುಂಡೇಶ್ವರಿಗೆ ನೀವು ಎಲ್ಲರೂ ಹೋದ್ಮೇಲೂ ಕೂಡ ರಂಗನಾಥ ಸ್ವಾಮಿ ಇದ್ದೇ ಇರ್ತಾನೆ, ಚಾಮುಂಡೇಶ್ವರಿ ಇವರೆಲ್ಲ ಇಲ್ಲಿ ಇದ್ದೇ ಇರ್ತಾರೆ. ಸನಾತನ ಕಾಲಕ್ಕೆ ಇವರೆಲ್ಲ ಇದ್ದೇ ಇರ್ತಾರೆ. ನಾವುಗಳು ಯಾರು ಶಾಶ್ವತ ಅಲ್ಲ. ಅದನ್ನು ಅವರು ಕೂಡ ತಿಳ್ಕೊಂಡು ಇದರಲ್ಲಿ ಮೊದಲು ಇದು ಇತಿಹಾಸ, ಈ ದೇಶದ ಇತಿಹಾಸ ಇದು. ಅದನ್ನು ಅವರು ಮುಂದೆ ತೊಗೊಂಡು ಹೋಗಬಾರ್ದು. ದಯವಿಟ್ಟು ನಮ್ಮ ದೇವಾಲಯ ಕಟ್ಟಡಗಳು ಯಾವುದ್ಯಾವುದಿದೆ ಅವೆಲ್ಲ ವಾಪಸ್ ಕೊಡಿ. ವಿಶೇಷವಾಗಿ ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ಕಟ್ಟಡ ವಾಪಸ್ ಕೊಡಿ. ನಾವು ಪುನರ್ ನಿರ್ಮಾಣ ಮಾಡ್ತೀವಿ. ಗೌರವ ಸೌಹಾರ್ದತೆ ಎಲ್ಲ ಉಳಿಸ್ಕೊಳ್ಳೋಣ. ಈ ದೇಶ ಎಲ್ಲರಿಗೂ ಸೇರಿರೋವಂಥದ್ದು ಅಲ್ಲ, ಇದು ಸಮಾಜದ ಭಾವನೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಸಂಕೀರ್ತನ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವಂಥ ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ಭಾಷಣ ಮಾಡಿದಂಥ ಪ್ರಮುಖರಾಗಿರುವಂಥ ಲೋಹಿತ್ ಅರಸ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಯಾತ್ರೆಯಲ್ಲಿ ಸಾಕಷ್ಟು ಜನ ಸೇರಿದ್ರು, ಸಂಕಲ್ಪ ಕೂಡ ಮಾಡಿದ್ರಿ. ತಾವು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಸೇರಿ ಈ ಸಮಿತಿಯವರು ಅಥವಾ ಜಾಗರಣ ವೇದಿಕೆ ಇರ್ಬೋದು ಅಥವಾ ಹಿಂದೂ ಪರ ಕಾರ್ಯಕರ್ತರಿರ್ಬೋದು, ಈ ಕಾರ್ಯಕ್ರಮದ ನೇತೃತ್ವ ಆಂಜನೇಯನೇ ನಡೆಸ್ತಾನಂತ ಹೇಳಿ ನಾವು ನಂಬಿ ಈ ಕಾರ್ಯಕ್ರಮ ನಾವು ನಡೆಸೋದು. ಅವನ ಕೃಪೆಯಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಜನಜಾಗೃತಿ ಆಗ್ತಾನೇ ಬರ್ತಿದೆ. ನಾವು ಶಾಂತಿಯುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಹಿಂದೂ ಸಮಾಜದ ತಾಳ್ಮೆ ಅದರ ಪರೀಕ್ಷೆ ಅಂತ್ಯಕ್ಕೆ ಬರ್ತಿದೆ. ನಾವು ಕೇಳಿಕೊಳ್ಳೋದು ಶಾಂತಿಯುತವಾಗಿ. ಮೊನ್ನೆನೂ ಕೂಡ ಶೃಂಗೇರಿ ಜಗದ್ಗುರುಗಳು ಡೆಲ್ಲಿಲಿ ಹೇಳಿದ್ದಾರೆ, ಕಾಶಿ ಮಥುರಾ ಶಾರದಾ ಪೀಠ ಇವನ್ನೆಲ್ಲ ಎಲ್ಲಿ ಕಣ್ಣಿಗೆ ಕಾಣುತ್ತೆ ಅಂಥವನ್ನ ನಮಗೆ ಬಿಟ್ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಕಣ್ಣಿಗೆ ಕಾಣುವಂಥ ಯಾವ್ದು ಸ್ಪಷ್ಟವಾಗಿದೆ ಅಂಥ ಜಾಗಗಳು ನಮ್ದು ಯಾವುದಿದೆ ನಮ್ಗೆ ಕೊಟ್ಬಿಡಿ. ನಾವೆಲ್ಲ ಮಸೀದಿ ಒಳಗೆ ಲಿಂಗ ಹುಡ್ಕಕ್ಕೆ ಹೋಗಲ್ಲ. ಯಾವ ಮಸೀದಿಲಿ ಯಾವ ದೇವರಿದೆ ಅಂತ ಅವರಿಗೆ ಗೊತ್ತಿದೆ. ನಮ್ಮದನ್ನು ನಮ್ಗೆ ಕೊಡಿ. ನಾವೆಲ್ಲ ಮಸೀದಿ ಪರ ನಾವು ಬರೋದಿಲ್ಲ. ಇದಂತೂ ಸ್ಪಷ್ಟವಾಗಿ ಹನುಮಾನ್ ಮಂದಿರವೇ ಶ್ರೀರಂಗಪಟ್ಟಣದಲ್ಲಿರುವಂಥದ್ದು. ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ಹನುಮಾನ್ ಮಂದಿರ. ನಮಗೆ ಅವರೇ ಒಪ್ಪಿಸಿದರೆ ಪುನರ್ ನಿರ್ಮಾಣ ನಾವು ಮಾಡ್ತೀವಿ. ಇಲ್ಲ ಎಲ್ಲವೂ ಮಾರ್ಗಗಳು ನಮಗೆ ಆಪ್ಷನ್ಸ್ ಇದೆ ತೊಗೊಳ್ಳೋಕ್ಕೆ. ನಾವು ತೊಗೊಂಡು ಯಾವ ಮಾರ್ಗ ನಾವು ಹೇಳೋದಿಲ್ಲ, ಅದು ಹಿಂದೂ ಸಮಾಜ ತೀರ್ಮಾನ ಮಾಡುತ್ತೆ. ಇಲ್ಲಿ ಹನುಮಾನ್ ಭಕ್ತರು ತೀರ್ಮಾನ ಮಾಡ್ತಾರೆ. ತಾಳ್ಮೆ. ಈಗ ರಾಮನ ಮಂದಿರಕ್ಕೆ 500 ವರ್ಷ ಆಯಿತು. ಈಗ ಅಲ್ಲಿ ಮುಗಿದಿದೆ. ಇನ್ನೇನು ಇದು ಶುರು ಆಗುತ್ತೆ. ಇನ್ನು ಜಾಸ್ತಿ ಕಾಲ ನಾವು ತಾಳ್ಮೆಯಿಂದ ಕಾಯೋದಕ್ಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕಾನೂನು ಮೂಲಕನೇ. ಡಿಸೆಂಬರ್ 6 ನೆಪಕಿದೆ ಅಲ್ವಾ, ಫಸ್ಟ್ ಏನಾಯ್ತಂತ. ಅದಾದಮೇಲೆ ಕಾನೂನು ಹೋರಾಟ ಆಯಿತು, ಆಮೇಲೆ ಮಂದಿರ ಕಟ್ಟಿದ್ದು. ಸೊ ತಾಳ್ಮೆ ಹಿಂದೂ ಸಮಾಜಕ್ಕೆ ಅವರು ಪೇಷನ್ಸ್ನ ಟ್ರೈ ಮಾಡೋದು ಬೇಡ. ಮರ್ಯಾದೆಯಿಂದ ಕೊಟ್ಟರೆ ತುಂಬ ಖುಷಿ. ನಮಗೆ ಸ್ವಾಗತ ಮಾಡ್ತೀವಿ. ನಾವೇನು ಯಾರ ವಿರೋಧಿ ಅಲ್ಲ. ಜಿಹಾದ್ನ ಮಾತ್ರ ನಾವು ಖಂಡಿಸೋದು, ಮುಸ್ಲಿಂ ವಿರೋಧಿಗಳು ನಾವಲ್ಲ. ಈಗ ಉದಾಹರಣೆಗೆ
ಚಾಮುಂಡಿ ಬೆಟ್ಟದಲ್ಲಿ ಒಂದು ವಿವಾದ ಆಯಿತು, ಬಾನು ಮುಷ್ಟಾಕ್ ಬರಬೇಕೋ ಬೇಡವೋ ಅಂತ. ಹಿಂದೂ ಸಮಾಜ ಅದನ್ನು ಖಂಡಿಸ್ತು, ಯಾಕೆಂದರೆ ಅವರು ಭುವನೇಶ್ವರಿ ತಾಯಿಗೆ ಏನೋ ಹೇಳಿದ್ರು ಅಂತ ಹೇಳಿ ಖಂಡಿಸಿತ್ತು. ಪಾಪ ಬಾನು ಮುಷ್ಟಾಕ್ ಅವರು ಬಂದರು, ತುಂಬ ಗೌರವದಿಂದ ಅವರು ನಡ್ಕೊಂಡ್ರು, ತಾಯಿ ಚಾಮುಂಡೇಶ್ವರಿಗೆ ಹೊಗಳಿದ್ರು, ಅವತ್ತು ಒಂದು ಕವಿತೆ ಬರೆದ್ರು, ಇದೆಲ್ಲ ಬರೆದ್ರು. ಸೊ ಆ ರೀತಿ ಎಲ್ಲ ಈಗ ಅವರು ತಿಳ್ಕೊಂಡಿದ್ದಾರೆ. ಚಾಮುಂಡೇಶ್ವರಿಗೆ ನೀವು ಎಲ್ಲರೂ ಹೋದ್ಮೇಲೂ ಕೂಡ ರಂಗನಾಥ ಸ್ವಾಮಿ ಇದ್ದೇ ಇರ್ತಾನೆ, ಚಾಮುಂಡೇಶ್ವರಿ ಇವರೆಲ್ಲ ಇಲ್ಲಿ ಇದ್ದೇ ಇರ್ತಾರೆ, ಸನಾತನ ಕಾಲಕ್ಕೆ ಇವರೆಲ್ಲ ಇದ್ದೇ ಇರ್ತಾರೆ. ನಾವುಗಳು ಯಾರು ಶಾಶ್ವತ ಅಲ್ಲ, ಅದನ್ನು ಅವರು ಕೂಡ ತಿಳ್ಕೊಂಡು ಇದರಲ್ಲಿ ಮೊದಲು ಇದು ಇತಿಹಾಸ, ಈ ದೇಶದ ಇತಿಹಾಸ ಇದು, ಅದನ್ನು ಅವರು ಮುಂದೆ ತೊಗೊಂಡು ಹೋಗಬಾರ್ದು. ದಯವಿಟ್ಟು ನಮ್ಮ ದೇವಾಲಯ ಕಟ್ಟಡಗಳು ಯಾವ್ದ್ಯಾವ್ದಿದೆ ಅವೆಲ್ಲ ವಾಪಸ್ ಕೊಡಿ, ವಿಶೇಷವಾಗಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಕಟ್ಟಡ ವಾಪಸ್ ಕೊಡಿ, ನಾವು ಪುನರ್ನಿರ್ಮಾಣ ಮಾಡ್ತೀವಿ. ಗೌರವ ಸೌಹಾರ್ದತೆ ಎಲ್ಲ ಉಳಿಸ್ಕೊಳ್ಳೋಣ, ಈ ದೇಶ ಎಲ್ಲರಿಗೂ ಸೇರಿರೋವಂಥದ್ದು ಅಲ್ಲ, ಇದು ಸಮಾಜದ ಭಾವನೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಸಂಕೀರ್ತನ ಯಾತ್ರೆಯ ನೇತೃತ್ವ ವಹಿಸಿಕೊಂಡಿರುವಂಥ, ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ಭಾಷಣ ಮಾಡಿದಂಥ ಪ್ರಮುಖರಾಗಿರುವಂಥ ಲೋಹಿತ್ ಅರಸ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಯಾತ್ರೆಯಲ್ಲಿ ಸಾಕಷ್ಟು ಜನ ಸೇರಿದ್ರು, ಸಂಕಲ್ಪ ಕೂಡ ಮಾಡಿದ್ರಿ. ತಾವು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಸೇರಿ ಈ ಸಮಿತಿಯವರು ಅಥವಾ ಜಾಗರಣ ವೇದಿಕೆ ಇರ್ಬೋದು ಅಥವಾ ಹಿಂದೂ ಪರ ಕಾರ್ಯಕರ್ತರಿರ್ಬೋದು, ಈ ಕಾರ್ಯಕ್ರಮದ ನೇತೃತ್ವ ಆಂಜನೇಯನೇ ನಡೆಸ್ತಾನಂತ ಹೇಳಿ ನಾವು ನಂಬಿ ಈ ಕಾರ್ಯಕ್ರಮ ನಾವು ನಡೆಸೋದು. ಅವನ ಕೃಪೆಯಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ, ಜನಜಾಗೃತಿ ಆಗ್ತಾನೇ ಬರ್ತಿದೆ. ನಾವು ಶಾಂತಿಯುತವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಹಿಂದೂ ಸಮಾಜದ ತಾಳ್ಮೆ ಅದರ ಪರೀಕ್ಷೆ ಅಂತ್ಯಕ್ಕೆ ಬರ್ತಿದೆ. ನಾವು ಕೇಳಿಕೊಳ್ಳೋದು ಶಾಂತಿಯುತವಾಗಿ, ಮೊನ್ನೆನೂ ಕೂಡ ಶೃಂಗೇರಿ ಜಗದ್ಗುರುಗಳು ಡೆಲ್ಲಿಲಿ ಹೇಳಿದ್ದಾರೆ, ಕಾಶಿ ಮಥುರಾ ಶಾರದಾ ಪೀಠ ಇವನ್ನೆಲ್ಲ ಎಲ್ಲಿ ಕಣ್ಣಿಗೆ ಕಾಣುತ್ತೆ ಅಂಥವನ್ನ ನಮಗೆ ಬಿಟ್ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಕಣ್ಣಿಗೆ ಕಾಣುವಂಥ ಯಾವ್ದು ಸ್ಪಷ್ಟವಾಗಿದೆ ಅಂಥ ಜಾಗಗಳು ನಮ್ದು ಯಾವುದಿದೆ ನಮ್ಗೆ ಕೊಟ್ಬಿಡಿ. ನಾವೆಲ್ಲ ಮಸೀದಿ ಒಳಗೆ ಲಿಂಗ ಹುಡ್ಕಕ್ಕೆ ಹೋಗಲ್ಲ, ಮಸೀದಿಲಿ ಯಾವ ದೇವರಿದೆ ಅಂತ ಅವರಿಗೆ ಗೊತ್ತಿದೆ, ನಮ್ಮದನ್ನು ನಮ್ಗೆ ಕೊಡಿ. ನಾವೆಲ್ಲ ಮಸೀದಿ ಪರ ನಾವು ಬರೋದಿಲ್ಲ. ಇದಂತೂ ಸ್ಪಷ್ಟವಾಗಿ ಹನುಮಾನ್ ಮಂದಿರವೇ ಶ್ರೀರಂಗಪಟ್ಟಣದಲ್ಲಿರುವಂಥದ್ದು, ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಹನುಮಾನ್ ಮಂದಿರ. ನಮಗೆ ಅವರೇ ಒಪ್ಪಿಸಿದರೆ ಪುನರ್ನಿರ್ಮಾಣ ನಾವು ಮಾಡ್ತೀವಿ. ಇಲ್ಲ ಎಲ್ಲವೂ ಮಾರ್ಗಗಳು ನಮಗೆ ಆಪ್ಷನ್ಸ್ ಇದೆ ತೊಗೊಳ್ಳೋಕ್ಕೆ, ನಾವು ತೊಗೊಂಡು ಯಾವ ಮಾರ್ಗನ ನಾವು ಹೇಳೋದಿಲ್ಲ, ಅದು ಹಿಂದೂ ಸಮಾಜ ತೀರ್ಮಾನ ಮಾಡುತ್ತೆ, ಇಲ್ಲಿ ಹನುಮಾನ್ ಭಕ್ತರು ತೀರ್ಮಾನ ಮಾಡ್ತಾರೆ. ತಾಳ್ಮೆ, ಈಗ ರಾಮನ ಮಂದಿರಕ್ಕೆ 500 ವರ್ಷ ಆಯಿತು, ಈಗ ಅಲ್ಲಿ ಮುಗಿದಿದೆ, ಇನ್ನೇನು ಇದು ಶುರು ಆಗುತ್ತೆ. ಇನ್ನು ಜಾಸ್ತಿ ಕಾಲ ನಾವು ತಾಳ್ಮೆಯಿಂದ ಕಾಯೋದಕ್ಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕಾನೂನು ಮೂಲಕನೇ. ಡಿಸೆಂಬರ್ 6 ನೆಪಕಿದೆ ಅಲ್ವಾ, ಫಸ್ಟ್ ಏನಾಯ್ತಂತ, ಅದಾದಮೇಲೆ ಕಾನೂನು ಹೋರಾಟ ಆಯಿತು, ಆಮೇಲೆ ಮಂದಿರ ಕಟ್ಟಿದ್ದು. ಸೊ ತಾಳ್ಮೆ ಹಿಂದೂ ಸಮಾಜಕ್ಕೆ, ಅವರು ಪೇಷನ್ಸ್ನ ಟ್ರೈ ಮಾಡೋದು ಬೇಡ, ಮರ್ಯಾದೆಯಿಂದ ಕೊಟ್ಟರೆ ತುಂಬ ಖುಷಿ, ನಮಗೆ ಸ್ವಾಗತ ಮಾಡ್ತೀವಿ. ನಾವೇನು ಯಾರ ವಿರೋಧಿ ಅಲ್ಲ, ಜಿಹಾದ್ನ ಮಾತ್ರ ನಾವು ಖಂಡಿಸೋದು, ಮುಸ್ಲಿಂ ವಿರೋಧಿಗಳು ನಾವಲ್ಲ. ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ವಿವಾದ ಆಯಿತು, ಬಾನು ಮುಷ್ಟಾಕ್ ಬರಬೇಕೋ ಬೇಡವೋ ಅಂತ. ಹಿಂದೂ ಸಮಾಜ ಅದನ್ನು ಖಂಡಿಸ್ತು, ಯಾಕೆಂದರೆ ಅವರು ಭುವನೇಶ್ವರಿ ತಾಯಿಗೆ ಏನೋ ಹೇಳಿದ್ರು ಅಂತ ಹೇಳಿ ಖಂಡಿಸಿತ್ತು. ಪಾಪ ಬಾನು ಮುಷ್ಟಾಕ್ ಅವರು ಬಂದರು, ತುಂಬ ಗೌರವದಿಂದ ಅವರು ನಡ್ಕೊಂಡ್ರು, ತಾಯಿ ಚಾಮುಂಡೇಶ್ವರಿಗೆ ಹೊಗಳಿದ್ರು, ಅವತ್ತು ಒಂದು ಕವಿತೆ ಬರೆದ್ರು, ಇದೆಲ್ಲ ಬರೆದ್ರು. ಸೊ ಆ ರೀತಿ ಎಲ್ಲ ಈಗ ಅವರು ತಿಳ್ಕೊಂಡಿದ್ದಾರೆ. ಚಾಮುಂಡೇಶ್ವರಿಗೆ ನೀವು ಎಲ್ಲರೂ ಹೋದ್ಮೇಲೂ ಕೂಡ ರಂಗನಾಥ ಸ್ವಾಮಿ ಇದ್ದೇ ಇರ್ತಾನೆ, ಚಾಮುಂಡೇಶ್ವರಿ ಇವರೆಲ್ಲ ಇಲ್ಲಿ ಇದ್ದೇ ಇರ್ತಾರೆ, ಸನಾತನ ಕಾಲಕ್ಕೆ ಇವರೆಲ್ಲ ಇದ್ದೇ ಇರ್ತಾರೆ. ನಾವುಗಳು ಯಾರು ಶಾಶ್ವತ ಅಲ್ಲ, ಅದನ್ನು ಅವರು ಕೂಡ ತಿಳ್ಕೊಂಡು ಇದರಲ್ಲಿ ಮೊದಲು ಇದು ಇತಿಹಾಸ, ಈ ದೇಶದ ಇತಿಹಾಸ ಇದು, ಅದನ್ನು ಅವರು ಮುಂದೆ ತೊಗೊಂಡು ಹೋಗಬಾರ್ದು. ದಯವಿಟ್ಟು ನಮ್ಮ ದೇವಾಲಯ ಕಟ್ಟಡಗಳು ಯಾವ್ದ್ಯಾವ್ದಿದೆ ಅವೆಲ್ಲ ವಾಪಸ್ ಕೊಡಿ, ವಿಶೇಷವಾಗಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಕಟ್ಟಡ ವಾಪಸ್ ಕೊಡಿ, ನಾವು ಪುನರ್ನಿರ್ಮಾಣ ಮಾಡ್ತೀವಿ. ಗೌರವ ಸೌಹಾರ್ದತೆ ಎಲ್ಲ ಉಳಿಸ್ಕೊಳ್ಳೋಣ, ಈ ದೇಶ ಎಲ್ಲರಿಗೂ ಸೇರಿರೋವಂಥದ್ದು ಅಲ್ಲ, ಇದು ಸಮಾಜದ ಭಾವನೆ. ಕ್ಯಾಮ್ರಾಮನ್ ಇನ್ನೊಂದು